ತಮಗೆಲ್ಲರಿಗೂ ಕೂಡ ಈ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಒಂದು ಅವಧಿಯಲ್ಲಿ ನಾವು ದೈಹಿಕ ಶಿಕ್ಷಣದ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ತಿಳ್ಕೋಬೇಕಾಗಿದೆ. ಈಗಾಗಲೇ ನೀವು 8ನೇ ತರಗತಿಯಲ್ಲಿ ಇರೋದ್ರಿಂದ 6 ಮತ್ತು 7ನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣದ ಬಗ್ಗೆ ತಾವೆಲ್ಲರೂ ಕೂಡ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅಲ್ವಾ? ಈಗ ನೋಡಿ ಮಕ್ಕಳೇ, ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ನಾನು. ಇರ್ತಕ್ಕಂಥ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಇದ್ದೀರಾ? ಇಲ್ವಾ? ಏನು ವ್ಯತ್ಯಾಸವನ್ನು ಕಾಣ್ತೀವಿ? ಏನು ವ್ಯತ್ಯಾಸವನ್ನು ಕಾಣ್ತೀವಿ ನಾವು? ವೆರಿ ಗುಡ್. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಏನು ಕಾರಣ? ನೀವು ದೈಹಿಕ ಶಿಕ್ಷಣದಲ್ಲಿ ಪಾಲ್ಗೊಳ್ತೀರಾ? ಯಾವ ರೀತಿಯಾಗಿ ದೈಹಿಕ ಶಿಕ್ಷಣದಲ್ಲಿ ಪಾಲ್ಗೊಳ್ತೀರಿ ನೀವು? ಆಟಗಳಲ್ಲಿ, ಕ್ರೀಡೆಗಳಲ್ಲಿ, ಮತ್ತೆ ಯೋಗ, ಮತ್ತೆ ಮತ್ತೆ ಏನೇನು ಮಾಡ್ತೀವಿ? ಇವೆಲ್ಲವನ್ನು ಮಾಡೋದ್ರಿಂದ ಏನಾಗುತ್ತೆ? ನಮಗೆ ಆರೋಗ್ಯ ಸಿಗುತ್ತೆ. ಹಾಗಾದ್ರೆ ಬಹಳ ಅತ್ಯವಶ್ಯಕವಾಗಿ ನಮಗೆ ಏನ್ ಬೇಕು? ದೈಹಿಕ ಶಿಕ್ಷಣ ಬೇಕು ಅಲ್ವಾ? ದೈಹಿಕ ಶಿಕ್ಷಣ ಬೇಕು. ಈಗ ಸಾಮಾನ್ಯ ಶಿಕ್ಷಣ ಮತ್ತೆ ದೈಹಿಕ ಶಿಕ್ಷಣ. ಸಾಮಾನ್ಯ ಶಿಕ್ಷಣ ಏನಾಗುತ್ತೆ ಮಕ್ಕಳೇ ಅಂತ ಹೇಳಿದ್ರೆ, ತರಗತಿಯಲ್ಲಿ ತಾತ್ವಿಕ ವಿಷಯಕ್ಕೆ ಅಲ್ಲಿ ಆದ್ಯತೆಯನ್ನು ಕೊಡ್ತೀವಿ. ಯಾವ್ದ್ರಲ್ಲಿ? ಯಾವ್ದ್ರಲ್ಲಿ? ಸಾಮಾನ್ಯ ಶಿಕ್ಷಣ. ಆದ್ರೆ ದೈಹಿಕ ಶಿಕ್ಷಣದಲ್ಲಿ ಏನ್ ಮಾಡ್ತೀವಿ ನಾವು? ದೈಹಿಕ ಚಟುವಟಿಕೆಗಳ ಬಗ್ಗೆ ನಾವು ಅಲ್ಲಿ ಏನ್ ಕೊಡ್ತೇವೆ? ಮಹತ್ವ ಅಲ್ವಾ? ದೈಹಿಕ ಚಟುವಟಿಕೆಗಳನ್ನ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ? ಏನು ಅಭಿವೃದ್ಧಿ ಆಗುತ್ತೆ? ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಮತ್ತೆ ಮತ್ತೇನೇನಾಗುತ್ತೆ? ಶೈಕ್ಷಣಿಕ ಅಂದ್ರೆ ಬುದ್ಧಿ ಬೆಳೆಯುತ್ತೆ ಅಲ್ವಾ? ಏನೇನು ಪ್ರಯೋಜನ ಆಗ್ತದೆ ಅಂದ್ರೆ ಮಾನಸಿಕ, ಶಾರೀರಿಕ, ಭಾವನಾತ್ಮಕ ಬೆಳವಣಿಗೆ ನಮಗೆ ದೈಹಿಕ ಶಿಕ್ಷಣದಿಂದ ನಮಗೆ ಲಭಿಸುತ್ತೆ ಅಂತ ಅಲ್ವಾ ಮಕ್ಕಳೇ? ಹಾಗಾದ್ರೆ ಈ ದೈಹಿಕ ಶಿಕ್ಷಣ ಅಂದ್ರೆ ಏನು? ದೈಹಿಕ ಶಿಕ್ಷಣ ಅಂದ್ರೆ ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ನೀವು 6 ಮತ್ತು 7ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೀರಿ. ಇಲ್ಲಿ ದೈಹಿಕ ಶಿಕ್ಷಣ ಅಂತ ಹೇಳಿದ್ರೆ ಮಾನವನ ಗೊತ್ತೀರಾ? ಶರೀರದ ಬೇರೆ ಬೇರೆ ಅವಯವಗಳು, ಬೇರೆ 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 ಅವಯವಗಳಿಗೆ ದೈಹಿಕ ಚಟುವಟಿಕೆಗಳ ಮೂಲಕ ನೀಡುವ ಶಿಕ್ಷಣಕ್ಕೆ ನಾವೆಂತ ಕರಿತೀವಿ? ಅಂದ್ರೆ ಇಲ್ಲಿ ಮಾನವನ ಶರೀರದ ಬೇರೆ ಬೇರೆ ಅವಯವಗಳಿಗೆ ದೈಹಿಕ ಚಟುವಟಿಕೆಗಳ ಮೂಲಕ ನೀಡುವಂತ ಶಿಕ್ಷಣಕ್ಕೆ ನಾವೇಂತ ಕರಿತೀವಿ? ಈ ಒಂದು ದೈಹಿಕ ಶಿಕ್ಷಣದಿಂದ ಮಾನವನ ಅಥವಾ ವಿದ್ಯಾರ್ಥಿ ಅಥವಾ ಮಗುವಿನ ಭಾವನಾತ್ಮಕ ಅಭಿವೃದ್ಧಿ ಆಗ್ತದೆ, ಶಾರೀರಿಕ ಅಭಿವೃದ್ಧಿ ಆಗ್ತದೆ, ಮಾನಸಿಕ ಅಭಿವೃದ್ಧಿ ಆಗ್ತದೆ ಅಲ್ವಾ? ಈಗ ಮುಂದುವರೆದು ನಾವು ಮಕ್ಕಳೇ, ನಾವು ಈ ದೈಹಿಕ ಶಿಕ್ಷಣ ಮತ್ತೇನು ಬೆಳೀತದೆ? ನಾಯಕತ್ವದ ಗುಣಗಳು ಬೆಳೀತದೆ. ಏನು ಬೆಳೀತದೆ? ಉದಾಹರಣೆಗೆ ಯಾವುದಾದ್ರೂ ಒಂದು ಆಟವನ್ನು ಆಡ್ತೀವಿ, ವಾಲಿಬಾಲ್ ಅಂತ ತಿಳ್ಕೊ. ವಾಲಿಬಾಲ್ ಆಟವನ್ನು ಎಷ್ಟು ಜನ ಆಟ ಆಡ್ತೀವಿ ನಾವು? 6 ಜನ ಆಡುವ ಆಟಗಾರರಿರ್ತಾರೆ. ಎಕ್ಸ್ಟ್ರಾ ಪ್ಲೇಯರು
ಮೂರು ಜನ ಅಲ್ವಾ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಒಬ್ಬರನ್ನ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ತಂಡದ ಕ್ಯಾಪ್ಟನ್ ಏನ್ ಮಾಡ್ತೀವಿ ನಾವು, ನಾಯಕ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಆ ನಾಯಕತ್ವದ ಗುಣಗಳು ಯಾವ್ದಿಂದ ಸಿಗ್ತದೆ, ಅದು ಕ್ರೀಡೆಯಿಂದ ಸಿಗ್ತದೆ, ಆ ಒಂದು ಆಟದಿಂದ ಸಿಗ್ತದೆ. ಇವೆಲ್ಲ ಯಾವ್ದು ಸಿಗ್ತದೆ ನಿಮಗೆ, ದೈಹಿಕ ಶಿಕ್ಷಣದಲ್ಲಿ ಮುಂದುವರೆದ ಮಕ್ಕಳೇ. ನಾವು ಹಾಗಾದ್ರೆ ಈ ದೈಹಿಕ ಶಿಕ್ಷಣದಲ್ಲಿ ಯಾವ ಯಾವ ವಿಷಯಗಳನ್ನ ನಾವು ಅಧ್ಯಯನವನ್ನ ಮಾಡ್ತೇವೆ ಅಂತ ಯಾರು ಹೇಳ್ತೀರಾ? ಯಾವ ಯಾವ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ ನಾವು? ಯಾವ ಯಾವ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ ಹೇಳಿ ಹೇಳಿ, ಬೇಗ ಬೇಗ ಹೇಳಬೇಕು. ಆಟಗಳು. ಯಾವ ಮಕ್ಕಳೇ? ಆಟಗಳು. ಮೇಲಾಟಗಳು. ತಾಳಬದ್ಧ ಚಟುವಟಿಕೆಗಳು. ನಂತರದಲ್ಲಿ ಹೇಳ್ಬೇಕು ಬೇಗ ಬೇಗ, ಯೋಗಾಸನ. ಯೋಗದ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ನಂತರದಲ್ಲಿ ಆರೋಗ್ಯ ಶಿಕ್ಷಣದ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ ಮಕ್ಕಳೇ. ಯಾವುದು? ರಾಷ್ಟ್ರೀಯ ಭಾವೈಕ್ಯತೆ. ಇಷ್ಟು ವಿಷಯಗಳನ್ನ ನಾವು ಅಧ್ಯಯನ ಮಾಡ್ತೇವೆ. ಅಂದ್ರೆ ಈಗ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಹೆಮ್ಮರವಾಗಿ ಬೆಳೆದಿರ್ತದೆ. ದೈಹಿಕ ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ನಾವು ದೈಹಿಕ ಶಿಕ್ಷಣಕ್ಕೆ ಇವತ್ತು ಮಹತ್ವವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಾದಂತ ನಮಗೆ ಆಟಗಳು ಅಂದ್ರೇನು, ಮೇಲಾಟಗಳು, ತಾಳಬದ್ಧ ಚಟುವಟಿಕೆಗಳು, ಯೋಗಾಸನ, ಆರೋಗ್ಯ ಶಿಕ್ಷಣ ಮತ್ತೆ ರಾಷ್ಟ್ರೀಯ ಭಾವೈಕ್ಯತೆ, ಇಷ್ಟೂ ವಿಷಯಗಳನ್ನ ನೀವು ಈ ಒಂದು ತರಗತಿಯಲ್ಲಿ ಅಂದ್ರೆ 8ನೇ ತರಗತಿಯಲ್ಲಿ ಇಷ್ಟೂ ವಿಷಯಗಳ ಬಗ್ಗೆ ನೀವು ಅಧ್ಯಯನವನ್ನು ಮಾಡಿ ನಿಮ್ಮ ಸಿಲೆಬಸ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಈಗ ಮೊದಲಿಗೆ ಈ ಆಟಗಳು ಅಂದ್ರೆ ಏನು, ಮೇಲಾಟಗಳು ಅಂದ್ರೆ ಏನು, ತಾಳಬದ್ಧ ಚಟುವಟಿಕೆಗಳು ಅಂದ್ರೆ ಏನು, ಯೋಗಾಸನ ಅಂದ್ರೆ ಏನು, ಆರೋಗ್ಯ ಶಿಕ್ಷಣ ಅಂದ್ರೆ ಏನು, ಆಕ್ಟಿವ್ ಆರೋಗ್ಯ ಶಿಕ್ಷಣ, ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು, ಈ ಎಲ್ಲ ವಿಷಯಗಳನ್ನು ನೀವು ತಿಳ್ಕೋಬೇಕಾಗಿದೆ. ವಿಷಯಕ್ಕೆ ಹೋಗುವ ಪೂರ್ವದಲ್ಲಿ ನಾವು ಎಲ್ಲಾ ವಿಷಯಗಳನ್ನು ನಾವು ಏನು ಆಟಗಳು ಅಂದ್ರೆ ಏನು ಆಟಗಳು ಅಂದ್ರೆ ಆಟಗಳು ಅಂತ ಹೇಳಿದ್ರೆ ಗುಂಪು ಆಟಗಳು, ಗುಂಪಾಗಿ ಆಡುವಂತ ಆಟಗಳು ಯಾವ್ಯಾವ ಆಟ? ಕಬಡ್ಡಿ, 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 ವಾಲಿಬಾಲ್, ಹಾಕಿ, ಖೋ ಖೋ, ವೆರಿ ಗುಡ್, ಥ್ರೋಬಾಲ್, ಬ್ಯಾಡ್ಮಿಂಟನ್, ಬಾಲ್ ಬ್ಯಾಡ್ಮಿಂಟನ್, ಮತ್ತೆ ಮತ್ತೆ ಫುಟ್ಬಾಲ್, ಹಲವಾರು ಆಟಗಳು ಅಂದ್ರೆ ಗುಂಪು ಆಟ. ಎರಡು ತಂಡಗಳು ಅಂದ್ರೆ ಒಂದು ತಂಡದಲ್ಲಿ ಎರಡಕ್ಕಿಂತ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಿ ಆಡ್ತಕ್ಕಂಥ ಒಂದು ಕ್ರೀಡೆಗಾಗಿ ಎಷ್ಟು ತಂಡಗಳಿರ್ತಾವಲ್ಲಿ ಎರಡು ತಂಡಗಳು ಪರ ಮತ್ತೆ ವಿರುದ್ಧವಾಗಿ ಆಡ್ತಕ್ಕಂಥ ಆಟಗಳಿಗೆ ನಾವು
ಗುಂಪಾಗಿ ಆಡ್ತಕ್ಕಂಥ ಆಟಗಳು ಉದಾಹರಣೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು ಅಲ್ವಾ. ಹಲವಾರು ಆಟಗಳನ್ನು ನಾವು ಕರಿತೀವಿ ಗುಂಪು ಆಟಗಳು ಅಂದ್ರೆ ಗುಂಪಿನಲ್ಲಿ ಆಡುವಂತಹ ಆಟಗಳು. ಗುಂಪು ಅಂದ್ರೆ ಎರಡು ತಂಡಗಳ ಮಧ್ಯೆ ನಡೆಯುವಂತಹ ಆಟಗಳಿಗೆ ನಾವು ಕರಿತೀವಿ ಗುಂಪು ಆಟಗಳು. ಮತ್ತೊಂದು ಬರ್ತೇವೆ ಮೇಲಾಟಗಳು ಅಂತ. ಅದರ ಆಂಗ್ಲ ಭಾಷೆಯಲ್ಲಿ ನಾವು ಅಥ್ಲೆಟಿಕ್ಸ್ ಅಂತ ಹೇಳ್ತೇವೆ. ಏನಂತ ಕರಿತೇವೆ? ಅಥ್ಲೆಟಿಕ್ಸ್. ಗುಂಪು ಮೇಲು ಆಟಗಳು. ಏನು ಮೇಲು ಆಟಗಳು ಅಂತೇಳಿ ಅದ್ರಲ್ಲಿ ಬರ್ತಕ್ಕಂಥದ್ದು ಒಂದು ಯಾವುದ್ರಲ್ಲಿ ಮೇಲಾಟ ಅಂದ್ರೆ ಮಕ್ಕಳೇ ಇಲ್ಲಿ ತಿಳ್ಕೋಬೇಕು ನೀವು. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕಿನಲ್ಲಿ ಟ್ರ್ಯಾಕ್ ನಾವು ನೋಡಿದ್ರಲ್ವಾ, ವರ್ತುಲ ವೃತ್ತಾಕಾರದಲ್ಲಿ ಇರ್ತದೆ. ಅದ್ರಲ್ಲಿ ಏನೇನು ನಡೀತದೆ, ಅದ್ರಲ್ಲಿ ಯಾವ್ಯಾವ ಆಟಗಳನ್ನ ಆಡ್ತೀರಿ ನೀವು ವರ್ತುಲದಲ್ಲಿ? ಏನೇನು ಓಕೆ ಹೇಳ್ತೀನಿ ನೋಡಿ. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂತ ಹೇಳಿದ್ರೆ ಎರಡು ನೇರ, ಎರಡು ತಿರುವು. ಹೀಗಿರುತ್ತೆ ಟ್ರ್ಯಾಕ್, ಹೀಗಿರುತ್ತಲ್ವಾ, ಹೀಗಿರುತ್ತಲ್ವಾ. ಇರುತ್ತಲ್ವ ಟ್ರ್ಯಾಕ್, ವರ್ತುಲವಾಗಿರುತ್ತೆ ಅಲ್ವಾ. ಅಂದ್ರೆ ಎರಡು ನೇರ ಮತ್ತು ಎರಡು ತಿರುವುಗಳನ್ನು ಹೊಂದಿರುತ್ತೆ ಸ್ಟ್ಯಾಂಡರ್ಡ್ ಟ್ರ್ಯಾಕ್. ಈ ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೀತಕ್ಕಂತಹ ಓಟದ ಸ್ಪರ್ಧೆಗಳು, ಜಿಗಿತದ ಸ್ಪರ್ಧೆಗಳು, ಎಸೆತದ ಸ್ಪರ್ಧೆ ಅಲ್ವಾ, ಇವುಗಳನ್ನ ನಾವೇನಂತ ಕರಿತೀವಿ ಮೇಲಾಟಗಳು. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವಂತಹ ಓಟದ, ಜಿಗಿತದ ಮತ್ತು ಎಸೆತದ ಸ್ಪರ್ಧೆಗಳನ್ನು ನಾವೇನಂತ ಕರಿತೀವಿ ಮೇಲಾಟಗಳು ಅಂತ ಹೇಳಿ ಕರಿತೀವಿ. ಎಲ್ಲಿ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಇರುತ್ತೆ, ಇಲ್ಲಿ ಜಾಗ ಇರುತ್ತೆ, ಇಲ್ಲಿ ಎಸೆತದ ಸ್ಪರ್ಧೆಗಳು ನಡೀತದೆ, ಜಿಗಿತದ ಸ್ಪರ್ಧೆಗಳು ನಡೀತದೆ, ಟ್ರ್ಯಾಕ್ ಅಲ್ಲಿ ಓಟದ ಸ್ಪರ್ಧೆಗಳು ಕೂಡ ನಡೀತದೆ. ಮೇಲಾಟಗಳು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕಿನಲ್ಲಿ ಬರ್ಕೋಬೇಕು. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವಂತಹ ಓಟದ, ಜಿಗಿತದ ಮತ್ತು ಎಸೆತದ ಸ್ಪರ್ಧೆಗಳನ್ನ ಮೇಲಾಟಗಳು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅದನ್ನ ಏನಂತ ಕರಿತೀವಿ? ಅಥ್ಲೆಟಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತೇನಪ್ಪ? ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವಂತಹ ಓಟದ, ಜಿಗಿತದ ಮತ್ತು ಎಸೆತದ ಸ್ಪರ್ಧೆಗಳನ್ನು ನಾವೇನಂತ ಕರಿತೀವಿ? ಮೇಲಾಟಗಳು ಅಂತ ಕರಿತೀವಿ. ಹಾಗಾದ್ರೆ ಓಟದ ಸ್ಪರ್ಧೆಗಳು, ಜಿಗಿತದ ಸ್ಪರ್ಧೆಗಳು ಮತ್ತೆ ಎಸೆತದ ಸ್ಪರ್ಧೆಗಳು ಯಾವ್ಯಾವು? ಓಟದ ಸ್ಪರ್ಧೆಗಳು ಗೊತ್ತಿದೆ ಅಲ್ವಾ? ಯಾವ್ಯಾವು? ರನ್ನಿಂಗ್ ರೇಸ್ ಯಾವ್ಯಾವು? ಹೇಳಿ ನೋಡಿ. ಇಲ್ಲಿ ಈ ಓಟದ ಸ್ಪರ್ಧೆಗಳಲ್ಲಿ ಮಕ್ಕಳೇ ನಾವು ವೇಗದ ಓಟಗಳು, ಮಧ್ಯಮ ಮತ್ತೆ ದೂರದ ಓಟಗಳು ಮತ್ತೆ ದೂರದ ಓಟಗಳು ಅಂತೇಳಿ ಮೂರು ವಿಧವನ್ನು ನಾವು ಬರ್ಕೋಬೇಕು. ನಾನು ಹೇಳ್ತಾ ಇದ್ದಂಗೆ ನೀವು ನೋಟ್ ಮಾಡ್ಕೋಬೇಕು.
ದೂರದ ಓಟಗಳು. ನೋಡಿ ಒಂದೇನು ವೇಗದ ಓಟಗಳು, ಮಧ್ಯಮ ಮತ್ತು ದೂರದ ಓಟಗಳು, ದೂರದ ಓಟಗಳು. ಇಷ್ಟು ಓಟದ ಸ್ಪರ್ಧೆಯಲ್ಲಿ ಬರ್ತಕ್ಕಂಥ ಅದರಲ್ಲಿ ವೇಗದ ಓಟಗಳು ಯಾವ್ಯಾವು, ಮಧ್ಯಮ ಮತ್ತೆ ದೂರದ ಓಟಗಳು ಯಾವ್ಯಾವು, ಮತ್ತೆ ದೂರದ ಓಟಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ವಿಷಯಕ್ಕೆ ಬಂದಾಗ ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕು. ಇವು ಓಟದ ಸ್ಪರ್ಧೆಗಳು. ಅರ್ಥ ಆಯ್ತಲ್ಲ? ಯಾವುದು ಓಟದ ಸ್ಪರ್ಧೆಗಳು? ಮತ್ತೆ ದೂರದ ಓಟಗಳು. ಇನ್ನ ಎರಡನೇದಕ್ಕೆ ಬರೋಣ ಮಕ್ಕಳೇ. ಅದರಲ್ಲಿ ಇದನ್ನ ಈಗ ಜಿಗಿತದ ಸ್ಪರ್ಧೆಗಳು. ಯಾವ ಸ್ಪರ್ಧೆಗಳು? ಜಿಗಿತದ ಸ್ಪರ್ಧೆಗಳು. ಯಾರು ಹೇಳ್ತೀರಿ ಜಿಗಿತದ ಸ್ಪರ್ಧೆಗಳು ಯಾವ್ಯಾವ ಅಂತಕ್ಕಂಥದ್ದು? ಹೈ ಜಂಪ್. ಯಾವುದು ಮಕ್ಕಳೇ? ಹೈ ಜಂಪ್. ಹೈ ಜಂಪ್, ಲಾಂಗ್ ಜಂಪ್, ಮತ್ತೆ ಟ್ರಿಪಲ್ ಜಂಪ್, ಮತ್ತೊಂದು ಪೋಲ್ ವಾಲ್ಟ್ ಅಂತ ಕರಿತೀವಿ. ಯಾವುದು? ಪೋಲ್ ವಾಲ್ಟ್. ಅಂದ್ರೆ ಹೈ ಜಂಪ್ ಎತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಮತ್ತೊಂದು ಕೋಲು ಜಿಗಿತ ಅಂತ ಕರಿತೀವಿ. ಈ ಕೋಲು ಜಿಗಿತ ನೀವು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲ, ಇದು ಹೈಸ್ಕೂಲ್ ಬಂದ ನಂತರದಲ್ಲಿ ಆ ಒಂದು ಜಿಗಿತದಲ್ಲಿ ಇದನ್ನ ಸೇರಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಎತ್ತರ ಜಿಗಿತ ಬರ್ಕೋಬೇಕು, ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಮತ್ತೊಂದು ಕೋಲು ಜಿಗಿತ. ಇವು ಜಿಗಿತದ ವಿಧಗಳು. ಜಿಗಿತದ ವಿಧಗಳು ಒಂದೇದು ಹೈ ಜಂಪ್ ಅಥವಾ ಎತ್ತರ ಜಿಗಿತ, ಲಾಂಗ್ ಜಂಪ್ ಅಥವಾ ಉದ್ದ ಜಿಗಿತ, ತ್ರಿವಿಧ ಜಿಗಿತ ಅಥವಾ ಟ್ರಿಪಲ್ ಜಂಪ್ ಅಂತ ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಪೋಲ್ ವಾಲ್ಟ್ ಅಂತ ಹೇಳಿದ್ರೆ ಕೋಲು ಜಿಗಿತ, ಕೋಲಿನ ಮುಖಾಂತರವಾಗಿ ಅದರ ಸಹಾಯದಿಂದ ನಾವು ಜಿಗಿಯೋದನ್ನ ನಾವು ಪೋಲ್ ವಾಲ್ಟ್ ಅಂತ ಹೇಳ್ತೀವಿ, ನಾವು ಕರಿತೀವಿ. ಮತ್ತೊಂದು ಯಾವ್ದು ನೋಡ್ಕೊಳ್ತು? ಓಟಗಳಾಯ್ತು, ಜಿಗಿತಗಳಾಯ್ತು, ಮತ್ತೊಂದು ಎಸೆತಗಳು. ಮತ್ತೊಂದು ಯಾವುದು? ಎಸೆತಗಳು. ಬರ್ಕೊಂಡ್ರ ಹೈ ಜಂಪ್, ಎತ್ತರ ಜಿಗಿತ, ಲಾಂಗ್ ಜಂಪ್, ಉದ್ದ ಜಿಗಿತ, ಟ್ರಿಪಲ್ ಜಂಪ್, ತ್ರಿವಿಧ ಜಿಗಿತ, ಪೋಲ್ ವಾಲ್ಟ್, ಕೋಲು ಜಿಗಿತ. ಇಷ್ಟು 4 ವಿಧಗಳನ್ನು ನಾವು ಜಿಗಿತದ ಸ್ಪರ್ಧೆಯಲ್ಲಿ ನಾವು ನೋಡ್ತೀವಿ. ಹೈ ಜಂಪ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್, ಪೋಲ್ ವಾಲ್ಟ್. ನೆನಪಿರ್ಬೇಕು ನಿಮಗೆ ಇವೆಲ್ಲವೂ ಕೂಡ ಏನಿರ್ಬೇಕು? ನೆನಪಿರಬೇಕು. ಓಕೆ, ಆಯ್ತಾ? ಇನ್ನ ಎಸೆತದ ಸ್ಪರ್ಧೆಗಳು. ಯಾವುದು? ಎಸೆತದ ಸ್ಪರ್ಧೆಗಳು.
ಕೋಲಲ್ಲಿ ಎಸಿತೀವಿ ಗೊತ್ತಲ್ವಾ? ಇಟಿ ಎಸೆತ, ಮತ್ತೊಂದು ಹ್ಯಾಮರ್ ಎಸೆತ. ಯಾವುದು? ಹ್ಯಾಮರ್ ಎಸೆತ. ಎಸೆತದ ಪ್ರಕಾರಗಳಲ್ಲಿ 4 ನೋಡ್ತೀವಿ ಮಕ್ಕಳೇ. ಒಂದೇದು ಗುಂಡು ಎಸೆತ, ತಟ್ಟೆ ಎಸೆತ, ಈಟಿ ಎಸೆತ, ಹ್ಯಾಮರ್ ಎಸೆತ. ಗುಂಡು ಅಂದ್ರೆ ಶಾರ್ಟ್ ಫುಟ್. ಯಾವ್ದು ಮಕ್ಕಳೇ? ಶಾರ್ಟ್ ಫುಟ್. ತಟ್ಟೆ ಎಸೆತ ಅಂದ್ರೆ ಡಿಸ್ಕ್ ಥ್ರೋ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಕ್ ಥ್ರೋ. ಈಟಿ ಎಸೆತ ಅಂದ್ರೆ ಜಾವಲಿ. ಯಾವುದು? ಜಾವಲಿ. ಹ್ಯಾಮರ್ ಎಸೆತ, ಹ್ಯಾಮರ್ ಥ್ರೋ ಅಂತ ಬಿಟ್ಟು ಇಷ್ಟು ವಿಧಗಳನ್ನು ನಾವು ನೋಡ್ತೀವಿ. ಒಂದೆರಡು ಗುಂಡು ಎಸೆತ, ತಟ್ಟೆ ಎಸೆತ, ಈಟಿ ಎಸೆತ, ಹ್ಯಾಮರ್ ಎಸೆತ. 4 ವಿಧಗಳನ್ನು ನಾವು ನೋಡ್ತೀವಿ. ಯಾವ ಸಂದರ್ಭದಲ್ಲಿ ನಾನು ಕೇಳಿದ್ರು ಕೂಡ ಅದಕ್ಕೆ ನೀವೇನಿರ್ಬೇಕು? ಉತ್ತರವನ್ನ ಕೊಡ್ಲಿಕ್ಕೆ ರೆಡಿ ಇರಬೇಕು ಮಕ್ಕಳೇ. ಆಯ್ತಾ? ಈಗ ಮಕ್ಕಳೇ ಮೇಲಾಟಗಳಲ್ಲಿ ನಾವು 3 ವಿಧಗಳನ್ನ ಕಾಣ್ತೇವೆ. ಮೇಲಾಟಗಳು ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವಂತಹ ಓಟದ, ಜಿಗಿತದ ಮತ್ತು ಎಸೆತದ ಸ್ಪರ್ಧೆಗಳನ್ನ ನಾವೇನಂತ ಕರಿತೀವಿ? ಮೇಲಾಟಗಳು. ಅಂದ್ರೆ ಇಲ್ಲಿ ವೈಯಕ್ತಿಕವಾಗಿ ಭಾಗವಹಿಸುವಂತಹ ಸ್ಪರ್ಧೆಗಳು. ಯಾವ ಮೇಲಾಟಗಳು? ವೈಯಕ್ತಿಕವಾಗಿ ಭಾಗವಹಿಸುವಂತಹ ಸ್ಪರ್ಧೆಗಳು ಅಲ್ವಾ? ಇನ್ನು ಮುಂದುವರೆದ ನಾವು ನೋಡಿದ್ರೆ ಗುಂಪು ಆಟಗಳು ಅಂದ್ರೆ ಏನು, ಗುಂಪು ಆಟಗಳು ಹೇಗಾಗುವಂತಕ್ಕಂಥದ್ದು. ಇನ್ನ ಎರಡನೇ ನೋಡಿದ್ರೆ ಯಾವುದು? ಮೇಲಾಟಗಳು. ಮೇಲಾಟಗಳು ಅಂದ್ರೆ ಏನು? ಮೇಲಾಟದಲ್ಲಿ ಬರ್ತಕ್ಕಂತಹ ವಿಧಗಳು ಯಾವ್ಯಾವ ಅಂತಕ್ಕಂಥದ್ದನ್ನ ನೋಡಿದ್ವಿ. ಮೂರನೇದು ತಾಳಬದ್ಧ ಚಟುವಟಿಕೆಗಳು. ಯಾವ್ದು ಮಕ್ಕಳೇ? ತಾಳಬದ್ಧ ಚಟುವಟಿಕೆಗಳು. ತಾಳಕ್ಕೆ ತಕ್ಕಂತೆ ಹೆಜ್ಜೆಯನ್ನ ಹಾಕುವಂತಹ ಚಟುವಟಿಕೆಗಳು. ಅವುಗಳನ್ನು ನಾವೇನಂತ ಕರಿತೀವಿ? ತಾಳಬದ್ಧ ಚಟುವಟಿಕೆಗಳು. ಉದಾಹರಣೆಗೆ ಲೇಜಿ ಆಗಿರುವುದು, ಏರೋಬಿಕ್ಸ್ ಚಟುವಟಿಕೆಗಳಾಗಿರ್ಬೋದು ಅಲ್ವಾ? ಮತ್ತೆ ಮತ್ತೆ ಡ್ರಿಲ್ ಅಂಡ್ ಮಾರ್ಚಿಂಗ್ ಆಗಿರ್ಬೋದು, ಮತ್ತೆ ಡಂಬಲ್ಸ್ ಆಗಿರ್ಬೋದು. ಇವೆಲ್ಲವೂ ಕೂಡ ತಾಳಕ್ಕೆ ತಕ್ಕಂತೆ ನಾವು ಏನ್ ಮಾಡ್ತೀವಿ? ಎಣಿಕೆಗೆ ತಕ್ಕಂತೆ, ತಾಳಕ್ಕೆ ತಕ್ಕಂತೆ ನಾವು ಹೆಜ್ಜೆಯನ್ನ ಹಾಕ್ತೀವಿ ಅಲ್ವಾ? ಅವುಗಳನ್ನು ನಾವೇನಂತ ಕರಿತೀವಿ? ತಾಳಬದ್ಧ ಚಟುವಟಿಕೆಗಳು. ತಾಳಕ್ಕೆ ತಕ್ಕಂತೆ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ನಾವೇನಂತ ಕರಿತೀವಿ? ತಾಳಬದ್ಧ ಚಟುವಟಿಕೆಗಳು. ಉದಾಹರಣೆಗೆ ಡಂಬಲ್ಸ್, ಹೂಪ್ಸ್ ಆಗಿರ್ಬೋದು, ಮಾಸ್ಪಿಟಿ ಆಗಿರ್ಬೋದು, ಮತ್ತೆ ಲೇಸಿಂಗ್ ಆಗಿರ್ಬೋದು, ಮತ್ತೆ ಏರೋಬಿಕ್ಸ್ ಚಟುವಟಿಕೆಗಳಾಗಿರ್ಬೋದು. ಇವೆಲ್ಲವನ್ನ ಕೂಡ ನಾವೇನಂತ ಕರಿತೀವಿ? ತಾಳಬದ್ಧ ಚಟುವಟಿಕೆಗಳು ಅಂತ ನಾವು ಬರ್ಕೋಬೇಕು. ಏನು ತಾಳಕ್ಕೆ ಬರ್ಕೋಬೇಕು? ತಾಳಕ್ಕೆ ಮಾಡುವ ಚಟುವಟಿಕೆಗಳು. ಉದಾಹರಣೆಗೆ ಯಾವ್ಯಾವ ಅಂತ ಹೇಳಿದೆ ನಾನು? ಲೇಜಿ, ಡಂಬಲ್ಸ್, ಮಾಸ್ಪಿಟಿ, ಏರೋಬಿಕ್ಸ್,
ಡ್ರಿಲ್ ಅಂಡ್ ಮಾರ್ಚ್. ಇವೆಲ್ಲವೂ ಕೂಡ ಏನು ಮಕ್ಕಳೇವು ತಾಳಬದ್ಧ ಚಟುವಟಿಕೆ, ತಾಳಕ್ಕೆ ತಕ್ಕಂತೆ ಮಾಡುವಂತಹ, ಎಣಿಕೆಗೆ ತಕ್ಕಂತೆ ಮಾಡುವಂತಹ ಚಟುವಟಿಕೆಗಳನ್ನು ನಾವು ತಾಳಬದ್ಧ ಚಟುವಟಿಕೆಗಳು ಅಂತ ಕರಿತೀವಿ. ಉದಾಹರಣೆಗೆ ಲೇಜಿಮ್, ಡಂಬಲ್ಸ್, ಆಸ್ತಿಕೆ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಡ್ರಿಲ್ ಅಂಡ್ ಮಾರ್ಚ್, ಇವೆಲ್ಲವೂ ಕೂಡ ತಾಳಬದ್ಧ ಚಟುವಟಿಕೆಗಳು. ಇನ್ನ 4ನೇ ವಿಷಯಕ್ಕೆ ಹೋಗೋಣ ಮಕ್ಕಳೇ. ನಾವು ಯೋಗಾಸನ, ಬಹಳ ದೈಹಿಕ ಶಿಕ್ಷಣದಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು ಯೋಗಾಸನ. ಯೋಗಾಸನದಲ್ಲಿ ಪ್ರಾಣಾಯಾಮ ಮತ್ತೆ ಧ್ಯಾನ ಎಲ್ಲವೂ ಕೂಡ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೂ ಪೂರ್ವದಲ್ಲಿ ನಾವು ಏನು ಯೋಗ ಅಂದ್ರೆ, ಆಸನಗಳು ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಲ್ವಾ. ಈ ಕಡೆ ನೋಡಿ, ಯೋಗ ಪ್ಲಸ್ ಆಸನ ಅಂತ. ಯೋಗದ ಪಿತಾಮಹ ಅಂದ್ರೆ ಯಾರು ಗೊತ್ತಿದೆಯಾ? ಯಾರು ಯೋಗದ ಪಿತಾಮಹ? ಎಸ್, ಯಾರು? ಪತಂಜಲಿ ಮುನಿಗಳು ಅಥವಾ ಪತಂಜಲಿ ಮಹರ್ಷಿಗಳನ್ನ ನಾವು ಯೋಗಾಸನದ ಪಿತಾಮಹ. ಅದಕ್ಕೂ ಪೂರ್ವದಲ್ಲಿ ಮಕ್ಕಳೇ ನಾವು ಹಾಗಾದ್ರೆ ಯೋಗ ಅಂದ್ರೆ ಯೋಗ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಯಾರು ಹೇಳ್ತೀರಿ ಯೋಗ ಅಂದ್ರೆ? ಯಾರಾದ್ರೆ ಯೋಗ ಅಂದ್ರೆ ಏನು? ನೀವು ಯೋಗಾಸನ ಮಾಡ್ತೀವಲ್ವಾ? ಹಾಗಾದ್ರೆ ಯೋಗ ಅಂದ್ರೆ ಏನು? ಆಸನಗಳು ಅಂದ್ರೆ ಏನು? ಹೇಳಿ. ಯೋಗ ಅಂದ್ರೆ ಕೂಡು ಅಥವಾ ಸೇರು, ಕೂಡು ಅಥವಾ ಸೇರು, ಕೂಡ್ತಕ್ಕಂಥದ್ದು, ಸೇರ್ತಕ್ಕಂಥ. ಯಾವ್ಯಾವುದನ್ನು ಕೂಡಿಸ್ತೀವಿ, ಏನನ್ನು ನಾವು ಸೇರಿಸ್ತೀವಿ ಅಲ್ವಾ? ದೇಹ ಮತ್ತು ಮನಸ್ಸನ್ನ, ಇಲ್ಲೇ ದೇಹ ಮತ್ತೆ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವು ಹೇಳ್ತಕ್ಕಂಥ ಯೋಗ ಅಂತ ಕರೀತೀವಿ. ಸಿಂಪಲ್ ಆಗಿ ನಾವು ಯೋಗ ಅಂದ್ರೆ ಮಕ್ಕಳೇ ಬರ್ಕೋಬೇಕು, ಸೇರು ಅಥವಾ ಕೂಡು ಅಂತ ಕರೀತೀವಿ. ಸೇರು ಅಥವಾ ಕೂಡು. ಮೀಟ್ ಏನು ಕರಿತೀವಿ ಇಂಗ್ಲಿಷಲ್ಲಿ? ಮೀಟ್ ಅಂತ. ಮೀಟ್ ಅಂದ್ರೆ ಸೇರು. ಈ ಯೋಗ ಅಂತಕ್ಕಂಥ ಪದ ಸಂಸ್ಕೃತದ ಧಾತುವಾಗಿರ್ತಕ್ಕಂಥ ಯುಜ್ ಅಂತಕ್ಕಂಥ ಧಾತುವಿನಿಂದ ಉತ್ಪತ್ತಿ ಆಗಿರ್ತಕ್ಕಂಥ. ಯುಜ್ ಅಂದ್ರೆ ಸೇರು ಅಥವಾ ಕೂಡು ಅಂತ. ಅಂದ್ರೆ ಇಲ್ಲಿ ಮಕ್ಕಳೇ ದೇಹ ಮತ್ತೆ ಮನಸ್ಸು, ದೇಹ ಮತ್ತು ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವು ಯೋಗ ಅಂತ ನಾವು ಕರಿತೀವಿ. ದೇಹ ಅಥವಾ ಶರೀರ, ದೇಹ ಅಥವಾ ಶರೀರ, ಶರೀರ ಅಥವಾ ದೇಹದಲ್ಲಿ ಏನಿದೆ ನಮಗೆ? ಏನಿದೆ? ಮನಸ್ಸಿದೆ. ಏನಿದೆ ಮಕ್ಕಳೇ? ಮನಸ್ಸಿದೆ. ಮನಸ್ಸು ಚಂಚಲದಿಂದ ಕೂಡಿದೆ. ಮನಸ್ಸು ಚಂಚಲ. ಬೈಕ್ ಹೋಗಂಗಿಲ್ಲ, ಬಸ್ ಹೋಗಂಗಿಲ್ಲ, ಏನು ಗಂಧ ಮೂಡಿ. ಇವೆಲ್ಲವನ್ನ ನಾವು ಒಂದು ಹತೋಟಿಗೆ ತರಬೇಕು. ಏನ್ ಮಾಡ್ಬೇಕು? ಮನಸ್ಸನ್ನು ನಾವು ಹೇಳಿದ ಹಾಗೆ ಕೇಳಬೇಕು.
ಆ ರೀತಿ ನಾವು ಹದವನ್ನು ಗೊಳಿಸಬೇಕು ಅಂತ ಏನ್ ಮಾಡಬೇಕಾಗ್ತದೆ? ನಾವು ಯೋಗಾಸನವನ್ನು ಮಾಡಬೇಕಾಗುತ್ತೆ, ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ, ಪ್ರಮುಖವಾಗಿ ಧ್ಯಾನವನ್ನು ಮಾಡಬೇಕು. ಇವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಇವೆಲ್ಲವನ್ನು ಕೂಡ ನೀವು ಅಧ್ಯಯನವನ್ನು ಮಾಡಿದ್ದೀರಿ ಅಲ್ವಾ? ಅಂದ್ರೆ ಇಲ್ಲಿ ದೇಹ ಯೋಗ ಅಂದ್ರೆ ಸೇರುವ ಅಥವಾ ಕೂಡುವಂತ. ಇದು ಸಂಸ್ಕೃತದ ಧಾತುವಾಗಿರ್ತಕ್ಕಂಥ ಯೂಜ್ ಅಂತಕ್ಕಂತಹ ಧಾತುವಿನಿಂದ ಬಂದಿರ್ತಕ್ಕಂಥ ಯೂಜ್. ಯೂಜ್ ಅಂದ್ರೆ ಕೂಡು ಅಥವಾ ಸೇರು ಅಂತ ಹೇಳ್ತೀವಿ. ಇದು ಸಂಸ್ಕೃತದಿಂದ ಬಂದಿರ್ತಕ್ಕಂಥ ಒಂದು ಪದ. ಅಂದ್ರೆ ದೇಹ ಮತ್ತೆ ಮನಸ್ಸು. ಮನಸ್ಸು ಹೇಳುತ್ತೆ, ಶರೀರ ಮಾಡುತ್ತೆ, ಶರೀರದ ಆಯವ್ಯಯಗಳು ಮಾಡುತ್ತೆ. ಪಂಚೇಂದ್ರಿಯಗಳಿದೆ ಅಲ್ವಾ? ಯಾವ್ಯಾವ ಪಂಚೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲವೂ ಕೂಡ ಏನಿವು? ಪಂಚೇಂದ್ರಿಯ ಅಲ್ವಾ? ಅದಲ್ಲ ಶರೀರದ ಆಯವ್ಯಯಗಳಿಗೆ ಆಗ ಹೇಳಿಲ್ಲ. ದೈಹಿಕ ಶಿಕ್ಷಣ ಮಾನವನ ಶರೀರದ ವಿವಿಧ ಬೇರೆ ಬೇರೆ ಅಂಗಗಳಿಗೆ. ಆಯವ್ಯಯಗಳು ಅಂಗಗಳು, ಸೊಂಟ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಮೊಣಕಾಲಾಗಿರ್ಬೋದು ಅಲ್ವಾ? ಬೆನ್ನಾಗಿರ್ಬೋದು, ತಲೆ ಆಗಿರ್ಬೋದು, ಕುತ್ತಿಗೆ ಆಗಿರ್ಬೋದು. ಇವೆಲ್ಲವಕ್ಕೂ ಕೂಡ ವಿವಿಧ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳನ್ನ ನೀಡ್ತಕ್ಕಂಥ ಶಿಕ್ಷಣ ಯಾವುದು? ದೈಹಿಕ ಶಿಕ್ಷಣ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯೋಗ ಕೂಡ ಅಲ್ವಾ? ಯೋಗದಲ್ಲಿ ಹಲವಾರು ಬರ್ತದೆ. ಪ್ರಾಣಾಯಾಮ ಬರುತ್ತೆ, ಧ್ಯಾನ ಬರುತ್ತೆ. ಮುಂದಿನ ಅವಧಿಯಲ್ಲಿ ಮಕ್ಕಳೇ ನಾವು ಈ ಯೋಗದಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ವಿಷಯಗಳು ಯಾಕೆ? ಪ್ರಾಣಾಯಾಮ ಅಂದ್ರೆ ಧ್ಯಾನ ಅಂದ್ರೆ ಏನು ಅಲ್ವಾ? ತದನಂತರದಲ್ಲಿ ನಾವು ಆಸನ ಅಂದ್ರೆ ಏನು, ಮತ್ತೆ ಆರೋಗ್ಯ ಶಿಕ್ಷಣ ಅಂದ್ರೆ ಏನು, ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು, ಇವೆಲ್ಲ ವಿಷಯಗಳನ್ನು ನಾವು ಮುಂದಿನ ಅವಧಿಯಲ್ಲಿ ತಿಳ್ಕೊಂಡು ನಂತರದಲ್ಲಿ ಮಕ್ಕಳೇ ನಾವು ಯಾವುದಕ್ಕೆ ಹೋಗೋಣ? ದೈಹಿಕ ಶಿಕ್ಷಣದ ಪ್ರಯೋಜನಗಳು ಏನು ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ. ಆಗ್ಬೋದಲ್ಲ? ಅರ್ಥ ಆಗಿದೆ ಅಲ್ವಾ? ಯಾವ ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ ದೈಹಿಕ ಶಿಕ್ಷಣದಲ್ಲಿ? ಆಟಗಳು, ಮೇಲಾಟಗಳು, ತಾಳಗದ ಚಟುವಟಿಕೆ